ನಾನು ನೋಡ್ಕೋಬೇಕು ಅಂತ ಬಂದಾಗ ಅದು ಬೇರೆ ಒಂದು ಲೆವೆಲ್ ಹೋಯ್ತು. ಅವಾಗ ನನಗೆ ನಮ್ಮ ತಾಯಿ ಹೇಳ್ತಾಯಿದ್ರು, ಒಂದು ಸತಿ ಓಡ್ ಬಾ ಅಂತ. ನಾವು ಹೋಗ್ತಿರ್ಲಿಲ್ಲ, ಜಾಸ್ತಿ ಹೋಗ್ತಿರ್ಲಿಲ್ಲ. ಅವಾಗ ಏನಾಗ್ತಿತ್ತು, ನನ್ನ ಕೈಯಲ್ಲಿ ಸಹಾಯ ಮಾಡ್ತಾಯಿದ್ದೆ. ಇವಾಗ ಅದು ಶಕ್ತಿಧಾಮ ಅಮ್ಮ ಅಪ್ಪಾಜಿದು ಕನಸಿನ ಶಕ್ತಿಧಾಮ ಯಾವಾಗ ಗೀತ ನೋಡ್ಕೊಳ್ಳೋಕೆ ಪರಿಸ್ಥಿತಿ ಇದು ಒಂದು ಅವಕಾಶ ಸಿಕ್ತು, ಅವಾಗ ನಮ್ಮ ಭಾಗ್ಯ ಅಂತ ಭಾವಿಸ್ತೀನಿ. ಯಾಕಂದ್ರೆ ನಮಗೊಂದು ವೇ ಆಯಿತು, ಇನ್ನೊಂದು ವೇ ಆಯಿತು. ಬಟ್ ಬಂದು ನೋಡಿದಾಗ, ಮಕ್ಕಳು ನೋಡಿದಾಗ, ಅವ್ರ ಜೀವನ ನೋಡಿದಾಗ, ಅವ್ರ ಜೊತೇಲಿ ಹೋದಾಗ ನಮಗಿರೋದು 2 ಮಕ್ಕಳಲ್ಲ, ಇವರೆಲ್ಲ ಮಕ್ಕಳೇ ಅನ್ನೋ ಒಂದು ಭಾವನೆ ಬಂತು ನಮಗೆ. ಅದು ನಿಜವಾಗಲೂ ಒಂದು ಒಳ್ಳೆ ಅವಕಾಶ ಅದು. ಯಾಕಂದರೆ ನಾವು ಎಷ್ಟೇ ಶೂಟಿಂಗ್ಲಿ ಬ್ಯುಸಿಯಾಗಿದ್ರೂ ಅವಾಗವಾಗ ಮೈಸೂರು ಯಾಕೆ ಹೋಗ್ತೀವಿ ಅಂದರೆ ಈ ಮಕ್ಕಳಿಗೋಸ್ಕರ ಹೋಗ್ತೀವಿ. ಅಂದರೆ ನಮ್ಮ ಏನು ಒಂದು ಕನಸು ಒಂದು ಅಪ್ಪಾಜಿ ಅಮ್ಮ ಇಟ್ಕೊಂಡಿದ್ರು, ಆ ಕನಸನ್ನ ಒಳ್ಳೆ ರೀತಿಲಿ ನಡ್ಸ್ಕೊಂಡು ಹೋಗ್ಬೇಕು. ಯಾಕಂದರೆ ಏನೋ ಒಂದು ಸ್ಟಾರ್ಟ್ ಮಾಡಿದ್ರೂ ಅದ್ರ ಯಾವಾಗಲೂ ಒಳ್ಳೆ ಫ್ಯೂಚರ್ ಆಗಬೇಕು ಮಕ್ಕಳಿಗೆ ಅನ್ನೋದೇ ನಮ್ಮ ಭಾವನೆ. ಸೊ ಇವತ್ತು ಗೀತಾ ಒಂದು ಸ್ಟೆಪ್ ಹೆಡ್ ಹೋಗಿ ಈ ರೀತಿ ಒಂದು ಏಂಜಲ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಿಗೋಸ್ಕರ ಒಂದು ಒಳ್ಳೆ ಬೆಳವಣಿಗೆ. ಐ ಥಿಂಕ್ ನಮಗೆ ವಿ ಆರ್ ಬ್ಲೆಸ್ಡ್ ಫಾರ್ ಇಟ್. ಆ್ಯಂಡ್ ನಾವೇನು ಮಾಡ್ತಾ ಇಲ್ಲ ಅಷ್ಟೇ, ಹಿಂದ್ಗಡೆ ನಿಂತಿದ್ದೀವಿ. ಅವ್ರಿಗೆ ಒಂದು ಭವಿಷ್ಯ ಚೆನ್ನಾಗಿ ಆಗಬೇಕನ್ನೋದೇ ನಮ್ಮ ಆಸೆ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ. ಇವತ್ತು ಇಲ್ಲಿ ಶಕ್ತಿಧಾಮದ ಕೆಲವು ಹೆಣ್ಮಕ್ಳಿದ್ದಾರೆ. ಸೊ ಅವರೆಲ್ಲರನ್ನೂ ಸೇರಿಸ್ಕೊಂಡು ಗೀತಕ್ಕ ಶುರು ಮಾಡಿದಂಥ ಈ ಹೊಸ ಕನಸಿನ ಲಾಂಚನ್ನ ನೀವು ಮಾಡಬೇಕು. ಆ ಹೆಸರು ಕೂಡ ನೀವು ಹಾಗೂ ಅಕ್ಕ ಒಟ್ಟಿಗೆ ಹೇಳಿ ಲಾಂಚ್ ಮಾಡಿದ್ರೆ ಅದರ ಒಂದು ವೆಬ್ಸೈಟನ್ನು ನಾವಿವತ್ತು ಲಾಂಚ್ ಮಾಡ್ತಾ ಇದ್ದೀವಿ ಅದ್ಧೂರಿಯಾಗಿ. ಇಲ್ಲ, ಅದು ಬಂದ್ಬಿಟ್ಟು ನಾವು ಹೇಳೋದಕ್ಕಿಂತ ಎಲ್ಲರೂ ಹೇಳಿದೆ ಸರ್, ಏಂಜಲ್ಸ್ ಆಲ್ ದ ಬೆಸ್ಟ್ ಅಂತ ಹೇಳಿ. ಓಕೆ, ಅಣ್ಣ ಹೇಳ್ತಾ ಇದ್ದಾರೆ ಎಲ್ಲರೂ ಲಾಂಚ್ ಮಾಡ್ಬೇಕಂತ. ರಾಘು ರಕ್ಷಿತಾ ಮ್ಯಾಮ್. ರಾಘು ಹಾಗೂ ರಕ್ಷಿತಾ ಮ್ಯಾಮ್ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. 2 6 ನೀವಿ ನಟ ಶೇಖರ್ ವಿಜು, ಆ್ಯಂಡ್ ನನ್ನ ಜೊತೆಲಿ ವಾಕ್ ಮಾಡ್ತಾರೆ ಬೆಳಿಗ್ಗೆ, ವಾಕಿಂಗ್ ಫ್ರೆಂಡ್ಸ್. ನಮಗೆ ಇನ್ನೊಂಥರ ಏಂಜಲ್ಸ್ ಅವರು ನಮ್ಗೆ ಆಗ್ತಾರೆ. ಬನ್ನಿ. ಉಮೇಶ್ ಅಲ್ಲಿ ಓಕೆ. ಅಣ್ಣ ನೋಡಿ ಅಣ್ಣ, ಭೈರತಿ ರಣಗಲ್ ಲುಕ್ಕಲ್ಲೇ ಬಂದಿದ್ದಾರೆ. ಉಮೇಶ್ ಸರ್ ಭೈರತಿ ರಣಗಲ್ ಲುಕ್ಕಲ್ಲಿ ಬಂದಾರೆ ನೋಡಿ ಅಣ್ಣ. ಉಮೇಶ್ ಆಣಗಳ್ ಅವರು ಮಕ್ಕಳು ಕಾಣಿಸ್ತಾರೆ ಅಣ್ಣ. ಈ ಒಂದು ಸ್ಟೇಜಲ್ಲಿ ಇವತ್ತು ನೀವಿದ್ದೀರಾ, ಗೀತಕ್ಕ ಇದ್ದಾರೆ, ಇಡೀ ಕುಟುಂಬ ಸ್ನೇಹಿತರು, ನಮ್ಮ ಶಕ್ತಿಧಾಮದ ಎಲ್ಲ ಶಕ್ತಿ ಇಲ್ಲಿ ವೇದಿಕೆ ಮೇಲಿದೆ. ಇದೇ ಖುಷಿಯಲ್ಲಿ ಇವತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಅಭಿಮಾನಿಗಳ ಜೊತೆ ಸೇರಿ ಇವತ್ತು ವೇದಿಕೆ ಮೇಲೆ ಏಂಜಲ್ಸ್ನ ಒಂದು ಗ್ರ್ಯಾಂಡ್ ಲಾಂಚನ್ನ ನಾವು ಮಾಡ್ತಾ ಇದ್ದೀವಿ. ಸೊ ನಾವು ಇವಾಗ ಅಣ್ಣ 3, 2, 1 ಅಂತೀವಿ, ಎಲ್ಲರೂ ಏಂಜಲ್ಸ್ ಅನ್ಬೇಕಣ್ಣ. ಅದೇ ಒಂದು ಲಾಂಚ್ ಅಣ್ಣ, ಓಕೆನಾ? ಏನಂತ ಹೇಳ್ತೀರಾ? ಏಂಜಲ್ಸ್ ಜೋರಾಗಿ ಹೇಳ್ಬೇಕು. ಎಲ್ಲಿ? ಓಕೆ, ರೆಡಿ? 3, 2, 1 ಏಂಜಲ್ಸ್. ಈಗ ಏಂಜಲ್ಸ್ನ ಕೆಲವು ಪ್ರತಿಭೆಗಳು ಒಂದೆರಡು ಮಾತನಾಡ್ತಾರೆ. ಇವ್ರ ಹೆಸರು ಕೂಡ ಗೀತಾನೇ. ಗೀತಾ ಮ್ಯಾಮ್ ಒಂದು ಹೊಸ ಕಲೆನ ನಿಮಗೆ ಹೇಳ್ಕೊಟ್ಟಿದ್ದಾರೆ ಬದುಕನ್ನು ಕಟ್ಕೊಳ್ಳೋದಕ್ಕೆ. ಸೊ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಸಂತೋಷ ಇದೆ, ಪ್ಲೀಸ್ ಮಾತಾಡಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಇದೆ. ಮೇಡಮ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದೊಂದು ಆಪರ್ಚುನಿಟಿ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ.
ಮತ್ತು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕಂತ ಒಂದು ಏಂಜಲ್ಸನ್ನು ಶುರು ಮಾಡಿದ್ದಾರೆ. ಈ ಒಂದು ದಿನಕ್ಕೋಸ್ಕರ ತುಂಬ ಕಾದಿದ್ದೀವಿ ನಾವು. ಫಾರ್ ಎವರ್ ಏಂಜಲ್. ಉಮಾ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಅಣ್ಣ ಮತ್ತು ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಒಳ್ಳೆಯ ಒಂದು ಆಪರ್ಚುನಿಟಿನ ನಮಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಅಣ್ಣ. ನಾವು ಇದನ್ನು 2 ಇಯರ್ಸಿಂದ ಮಾಡ್ತಾ ಬಂದಿರೋದು. ತುಂಬ ಪ್ರೀತಿಯಿಂದ ತಾಳ್ಮೆಯಿಂದ ನಮಗಿದನ್ನು ಹೇಳ್ಕೊಟ್ಟಿದ್ದಾರೆ. ಒಂದು ಅಮ್ಮ ಮಗಳಿಗೆ ಹೇಗೆಲ್ಲ ಕೆಲಸಗಳನ್ನು ಹೇಳ್ಕೊಡ್ತಾಳೋ ಹಾಗೆ ನಮಗೆಲ್ಲ ಕೆಲಸಗಳನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ವಿ ಲವ್ ಯು ಅಣ್ಣ, ವಿ ಲವ್ ಯು ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ನಾನು ಮೊದಲಿಗೆ ಮೇಡಮ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ತುಂಬ ತಾಳ್ಮೆಯಿಂದ ಹೇಳ್ಕೊಟ್ಟಿದ್ದಾರೆ, ತುಂಬ ಪ್ರೀತಿಯಿಂದ ಹೇಳ್ಕೊಟ್ಟಿದ್ದಾರೆ. ಐ ಲವ್ ಯು ಮ್ಯಾಮ್, ಐ ಲವ್ ಯು ಅಣ್ಣ. ಎಲ್ರಿಗೂ ನಮಸ್ಕಾರ. ನಮಗೆ ಮೇಡಮ್ಮು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಭೂಮಿಗೆ ಎಷ್ಟು ತಾಳ್ಮೆ ಇದೆ ಅಷ್ಟೂ ಮೇಡಮ್ಗೆ ತಾಳ್ಮೆ ಇದೆ. ಪ್ರೀತಿಯಿಂದ ಹೇಳಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸೂಪರ್ ಸೂಪರ್. ಎಲ್ಲರಿಗೂ ಇವತ್ತೊಂದು ಖುಷಿ ಸಂತೋಷ ಇದೆ. ಖಂಡಿತವಾಗ್ಲೂ ಕನಸು ಕಾಣೋದು ಎಷ್ಟು ಇಂಪಾರ್ಟೆಂಟೋ ಆ ಕನಸನ್ನು ಮುಂದುವರ್ಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವತ್ತು ಅಪ್ಪಾಜಿ ಹಾಗೂ ಪಾರ್ವತಮ್ಮ ಕಂಡಂಥ ಒಂದು ಕನಸು ಶಕ್ತಿಧಾಮ. ಆ ಕನಸನ್ನು ಇವತ್ತು ಒಂದು ದೊಡ್ಡ ಪರಂಪರೆಯಾಗಿ ಮುಂದುವರಿಸ್ತಾ ಇರುವಂಥ ಶಿವಣ್ಣ ಹಾಗೂ ಗೀತಕ್ಕ ಅವ್ರಿಗೆ ಮನಸಾರೆ ಅಭಿನಂದನೆಗಳ ಚಪ್ಪಾಳೆಗಳು ಕೇಳಿಸ್ಬೇಕು ನಮಗೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಏಂಜಲ್ಸ್ ವೆಬ್ಸೈಟ್ ಇವತ್ತು ಲಾಂಚ್ ಆಗಿದೆ. ಸೊ ಇದರ ಸರ್ವಿಸಸ್ ಅತಿ ಶೀಘ್ರದಲ್ಲಿ ಶುರು ಆಗುತ್ತೆ. ಅದರ ಎಲ್ಲ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಏಂಜಲ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.